ಹಾಯ್, ನನ್ನ ಹೆಸರು ನರೇಂದ್ರ. ನೀವು ನೋಡ್ತಾ ಇದ್ದೀರಾ ಸ್ಕೈ ಟೆಕ್ ಅಣ್ಣ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಅಂಡರ್ 15K ನಲ್ಲಿ ಯಾವ ಮೊಬೈಲ್ ವ್ಯಾಲ್ಯೂ ಫಾರ್ ಮನಿ ಆಗಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈಗ ಪ್ರೆಸೆಂಟ್ ಯಾವ ಆಫರ್ ಇಲ್ಲದೇನೆ ನಾರ್ಮಲ್ ಆಗಿರೋ ಬೆಲೆಯಲ್ಲಿ ಯಾವ ಫೋನು 15K ಒಳಗಡೆ ಬರುತ್ತೋ ಆ ಫೋನ್ಗಳನ್ನ ಮಾತ್ರ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವ ಕಾರ್ಡ್ ಆಫರ್ಗಳು ನಾನು ಇನ್ಕ್ಲೂಡ್ ಮಾಡ್ತಾ ಇಲ್ಲ. ಅಂಡರ್ 50K ನಲ್ಲಿ ತುಂಬಾ ಮೊಬೈಲ್ಸ್ಗಳಿದ್ದಾವೆ. ಅದರಲ್ಲಿ ಬೆಸ್ಟ್ ಆಗಿರೋ 4 ಫೋನ್ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಅದರಲ್ಲಿ ಯಾವ್ದು ನಿಮಗೆ ಸೆಟ್ ಆಗುತ್ತೆ ಅಂತ ನೀವು ಚೂಸ್ ಮಾಡಿ. ಆ ಬೆಲೆಯಲ್ಲಿ ಅವಾಯ್ಡ್ ಮಾಡಬೇಕಾಗಿರೋ ಮೊಬೈಲ್ಸ್ ಗಳು ಕೂಡ ಇದೆ, ಅದನ್ನ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಒಂದ್ ವೇಳೆ ನಿಮ್ಮ ಬಜೆಟ್ 13 to 40K ಅಷ್ಟೇ, ಅದ್ರ ಮೇಲೆ ಇಡಕ್ ಆಗಲ್ಲ ಅಂತ ಅಂದ್ರೆ ಇಲ್ಲಿ ನಮಗೆ 2 ಫೋನ್ ಸಿಗುತ್ತೆ. ಒಂದು iQ Z9X, ಮತ್ತೊಂದು Poco X6 Neo. ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ಗೆ iQ ನಮಗೆ 14,000 ಇದ್ರೆ Poco 13,000 ಇದೆ. ಅಂಡ್ ಇವಾಗ ಕಾರ್ಡ್ ಆಫರ್ಗಳನ್ನ ಇನ್ಕ್ಲೂಡ್ ಮಾಡಿದ್ರೆ ಇದು ನಮಗೆ 12,000 12,500ಕ್ಕೆ ಸಿಗುತ್ತೆ. ಬಟ್ ಕಾರ್ಡ್ ಆಫರ್ ಇಲ್ಲ ಅಂತ ಅಂದ್ರೂ ಈ ಬೆಲೆಯಲ್ಲಿ ಈ ಮೊಬೈಲ್ಗಳನ್ನ ಚೂಸ್ ಮಾಡಬಹುದು. ಒಂದ್ಸರಿ ಈ ಮೊಬೈಲ್ಗಳ ಸ್ಪೆಕ್ಸ್ ಹೇಳ್ತೀನಿ ನೋಡಿ. iQ Z9X ನಲ್ಲಿ 6.72 ಇಂಚು IPS ಫುಲ್ HD ಡಿಸ್ಪ್ಲೇ ಇರುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 6 Gen 1 ಒಂದಿಗೆ ಬರುತ್ತೆ. ಬ್ಯಾಕ್ ಸೈಡು ನಮಗೆ 50 ಮೆಗಾ ಪಿಕ್ಸೆಲ್ ಮೈನ್ ಕ್ಯಾಮ್ರಾ ಇರುತ್ತೆ. 2 ಮೆಗಾ ಪಿಕ್ಸೆಲ್ ಡೆಪ್ ಸೆನ್ಸರ್ ಇರುತ್ತೆ. 8 ಮೆಗಾ ಪಿಕ್ಸೆಲ್ ನಮಗೆ ಸೆಲ್ಫಿ ಕ್ಯಾಮ್ರಾನೊಂದಿಗೆ ಬರುತ್ತೆ. 6000 mAh ಬ್ಯಾಟರಿ ಇರುತ್ತೆ. 44 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಇರುತ್ತೆ. ಸೈಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುತ್ತೆ. ಸ್ಟೀರಿಯೋ ಸ್ಪೀಕರ್ ಇರಲ್ಲ, ಡಾಲ್ಬಿ ಅಟ್ಮಾಸ್ ಇರಲ್ಲ, NFC ಇರಲ್ಲ. 3.5mm ಆಡಿಯೋ ಜಾಕ್ ಇರುತ್ತೆ. Poco X6 Neoದಲ್ಲಿ 6.7 ಇಂಚು AMOLED ಫುಲ್ HD ಡಿಸ್ಪ್ಲೇ ಇರುತ್ತೆ. ಪ್ರೊಸೆಸರು Dimensity 6080 ನೊಂದಿಗೆ ಬರುತ್ತೆ. 5000 mAh ಬ್ಯಾಟರಿ ಇರುತ್ತೆ. 33 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಇರುತ್ತೆ. ಇನ್ನು ಇದರಲ್ಲಿ ಕ್ಯಾಮ್ರಾ ನೋಡೋದಾದ್ರೆ ನಮಗೆ ಹಿಂದೆ 108 ಮೆಗಾ ಪಿಕ್ಸೆಲ್ ಮೈನ್ ಕ್ಯಾಮ್ರಾ ಇರುತ್ತೆ. 2 ಮೆಗಾ ಪಿಕ್ಸೆಲ್ ಡೆಪ್ ಸೆನ್ಸರ್ ಇರುತ್ತೆ. 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಇರುತ್ತೆ. ಇದರಲ್ಲೂ ಸ್ಟೀರಿಯೋ ಸ್ಪೀಕರ್ ಇರಲ್ಲ, ಡಾಲ್ಬಿ ಅಟ್ಮಾಸ್ ಇರಲ್ಲ, NFC ಇರಲ್ಲ. 3.5mm ಆಡಿಯೋ ಜಾಕ್ ಇರುತ್ತೆ. ಈ 2 ಫೋನ್ ನಲ್ಲೂ ಡಿಫ್ರೆನ್ಸ್ ಅಂತ ಅಂದ್ರೆ iQ ನಲ್ಲಿ ನಮಗೆ 6000 mAh ಬ್ಯಾಟರಿ ನೊಂದಿಗೆ ಬಂದ್ರೆ Pocoದಲ್ಲಿ ನಮಗೆ 5000 mAh ಬ್ಯಾಟರಿ ಇರುತ್ತೆ. ನಿಮಗೆ ಬ್ಯಾಟರಿ ಬ್ಯಾಕಪ್ ಮೇನ್ ಪ್ರಯಾರಿಟಿ ಅಂತ ಅನ್ಕೊಂಡ್ರೆ ನೀವು ಅವಾಗ iQ ನ ಚೂಸ್ ಮಾಡಬಹುದು. ಇಲ್ಲ ಅಂತಂದ್ರೆ Pocoನ ಚೂಸ್ ಮಾಡಬಹುದು. ಯಾಕಂತಂದ್ರೆ Pocoದಲ್ಲಿ ನಮಗೆ AMOLED ಡಿಸ್ಪ್ಲೇ ಇರುತ್ತೆ ಅಂಡ್ ಪ್ರೈಸ್ ಕೂಡ 1,000 ಕಮ್ಮಿ ಇರುತ್ತೆ. ಈ 2 ಫೋನ್ ನಲ್ಲಿ ಯಾವ ಫೋನ್ ತಗೊಂಡ್ರು ಕೂಡ ವ್ಯಾಲ್ಯೂ ಫಾರ್ ಮನಿನೇ ಆಗಿರುತ್ತೆ. ಒಂದ್ ವೇಳೆ ನಿಮಗೆ ಮೋಟೋದಲ್ಲಿ ಬೇಕು, ಸ್ಟಾಕ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಅಂದ್ರೆ ಈ ಬೆಲೆಗೆ Moto G64 ಚೆನ್ನಾಗಿದೆ. ಒಂದ್ಸರಿ ಇದು ಸ್ಪೆಕ್ಸ್ ಹೇಳ್ತೀನಿ ನೋಡಿ. ಇದರಲ್ಲಿ ನಮಗೆ 6.5 IPS LCD ಫುಲ್ HD ಡಿಸ್ಪ್ಲೇ ಇರುತ್ತೆ. ಇನ್ನು ಪ್ರೊಸೆಸರ್ ನೋಡೋದಾದ್ರೆ Dimensity 7025 ಇರುತ್ತೆ. 50 ಮೆಗಾ ಪಿಕ್ಸೆಲ್ ಮೈನ್ ಕ್ಯಾಮ್ರಾ ಇರುತ್ತೆ. 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಆಂಗಲ್ ಇರುತ್ತೆ. 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಇರುತ್ತೆ. 6000 mAh ಬ್ಯಾಟರಿ ಇರುತ್ತೆ. 30 ವಾಟ್ ಚಾರ್ಜಿಂಗ್ ಇರುತ್ತೆ. ಸೈಡ್ ಫಿಂಗರ್ ಪ್ರಿಂಟ್ ಇರುತ್ತೆ. ಸ್ಟೀರಿಯೋ ಸ್ಪೀಕರ್ ಇರುತ್ತೆ. ಡಾಲ್ಬಿ ಅಟ್ಮಾಸ್ ಕೂಡ ಇರುತ್ತೆ. 3.5mm ಆಡಿಯೋ ಜಾಕ್ ಇರುತ್ತೆ. ಇದು ಬೇಸ್ ಮಾಡಲ್ 8GB 128GB ನೊಂದಿಗೆ ಬರುತ್ತೆ. ಇದರ ಬೆಲೆ ನಮಗೆ 15,000 ಇದೆ. ನಿಮಗೆ ಮೋಟೋ ಬ್ರ್ಯಾಂಡ್ ಇಂದ ಬೇಕು ಅಂತಾನೆ ಈ ಫೋನ್ ನ ಕನ್ಸಿಡರ್ ಮಾಡಿ. ಇಲ್ಲ ಅಂತ ಅಂದ್ರೆ ಇದು ನಿಮಗೆ ಕಾರ್ಡ್ ಆಫರ್ ಏನಾದ್ರು ಇದ್ದು ಕಾರ್ಡ್ ಆಫರ್ ಎಲ್ಲ ಇನ್ಕ್ಲೂಡ್ ಮಾಡಿಕೊಂಡು 12,000 13,000 ಒಳಗಡೆ ಬಂದ್ರೆ ಆ ಕೂಡ ನೀವು ಇದನ್ನ ಕನ್ಸಿಡರ್ ಮಾಡಬಹುದು. ನಿಮ್ಮ ಬಜೆಟ್ 15,000ನೇ ಇದ್ದು ಅದಕ್ಕೆ 1,000 ಎಕ್ಸ್ಟ್ರಾ ಆಡ್ ಮಾಡ್ಕೊಂತೀನಿ ಅಂತ ಅಂದ್ರೆ ನಿಮಗೆ ಒಂದು ಆಲ್ ರೌಂಡರ್ ಸ್ಮಾರ್ಟ್ ಫೋನ್ ಆದ್ರೆ ಸಿಗುತ್ತೆ. ಅದೇ Redmi Narzo 70 Turbo. ಪ್ರೆಸೆಂಟ್ ಇದರ ಬೆಲೆ ನಮಗೆ 17,000 ಇದೆ. ಇವಾಗ ನಾನು ಚೆಕ್ ಮಾಡಿದಾಗ 2,000 ಕೂಪನ್ ಆಫರ್ ಕೂಡ ಇತ್ತು. ಸೊ ನಾವು 17,000ಗೆ 2,000 ಹೋದ್ರೆ ನಮಗೆ 15,000ಕ್ಕೆ ಇದು ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಆಗುತ್ತೆ. ಅಂಡರ್ 50K ನಲ್ಲಿ ಇದೇ ಬೆಸ್ಟ್ ಮೊಬೈಲ್. ಇದು ನಮಗೆ ಬೇಸ್ ಮಾಡಲ್ಲೇ 6GB 128GB ನೊಂದಿಗೆ ಬರುತ್ತೆ. ಒಂದ್ಸರಿ ಇದು ಸ್ಪೆಕ್ಸ್ ಹೇಳ್ತೀನಿ ನೋಡಿ. ಇದು ನಮಗೆ 6.67 OLED ಫುಲ್ HD ಡಿಸ್ಪ್ಲೇ ನೊಂದಿಗೆ ಬರುತ್ತೆ. Dimensity 7000 3000 ಪ್ರೊಸೆಸರ್ ಇರುತ್ತೆ. 50 ಮೆಗಾ ಪಿಕ್ಸೆಲ್ ಮೈನ್ ಕ್ಯಾಮ್ರಾ ಇರುತ್ತೆ. 2 ಮೆಗಾ ಪಿಕ್ಸೆಲ್ ಡೆಪ್ ಸೆನ್ಸರ್ ಇರುತ್ತೆ. 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಇರುತ್ತೆ. 5000 mAh ಬ್ಯಾಟರಿ ಇರುತ್ತೆ. 45 ವಾಟ್ಸ್ ಚಾರ್ಜರ್ ಸಿಗುತ್ತೆ. UFS 3.1 ಸ್ಟೋರೇಜ್ ಇರುತ್ತೆ. ಪರ್ಫಾರ್ಮೆನ್ಸ್ ಅಂಡ್ ಗೇಮಿಂಗ್ ನಿಮಗೆ ಈ ಬಜೆಟ್ ಅಲ್ಲಿ ಬೇಕು ಅಂತಂದ್ರೆ ಈ ಮೊಬೈಲ್ ನ ನೀವು 100% ಕನ್ಸಿಡರ್ ಮಾಡಬಹುದು. ನಿಮಗೆ ಗೇಮಿಂಗ್ ಬೇಡ ಅಂತಂದ್ರೂ ನೀವು 3 ಫೋನ್ಗಿಂತ ಈ ಫೋನ್ ನ ಚೂಸ್ ಮಾಡಬಹುದು. ಯಾಕಂತಂದ್ರೆ ಇದರಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಅಂಡ್ ಇದರಲ್ಲಿ ನಮಗೆ ಬ್ಯಾಕ್ ಕ್ಯಾಮ್ರಾ ಯೂಸ್ ಮಾಡಿಕೊಂಡು 4K ವಿಡಿಯೋ ರೆಕಾರ್ಡ್ ಮಾಡಬಹುದು. ಇವಾಗ ಆವಾಗಲೇ ಹೇಳಿದ 3 ಫೋನ್ ನಲ್ಲೂ ನಾವು 4K ವಿಡಿಯೋ ರೆಕಾರ್ಡ್ ಮಾಡಕ್ ಆಗಲ್ಲ. ಈ 4 ಫೋನ್ ಅಲ್ಲಿ ನೀವು ನಿಮ್ ಬಜೆಟ್ ತಕ್ಕಂತೆ ಯಾವ ಫೋನ್ ಆದ್ರೂ ಚೂಸ್ ಮಾಡಬಹುದು. ನನ್ನ ರೆಕಮೆಂಡೇಶನ್ ಆದ್ರೆ Realme Narzo 70 Turbo. ಅಂಡ್ ಈಗ ಯಾವ್ಯಾವ ಫೋನ್ಗಳನ್ನ ಈ ಬೆಲೆಯಲ್ಲಿ ನಾವು ಸ್ಕಿಪ್ ಮಾಡಬೇಕು, ಅವಾಯ್ಡ್ ಮಾಡಬೇಕು ಆ ಫೋನ್ಗಳನ್ನ ನೋಡೋಣ. ಈ 50K ಅಲ್ಲೇ ನಮಗೆ Realme ನಲ್ಲೇ 2 ಫೋನ್ ಇದೆ. ಒಂದು Realme P1 ಮತ್ತೊಂದು Realme Narzo 70. ಇದೆರಡು ನೇಮ್ ಮಾತ್ರ ಚೇಂಜ್, ಫೋನ್ ಮಾತ್ರ ಬೇರೆ ಬೇರೆ ಹೆಸರು ಮಾತ್ರ ಇಟ್ಟಿದ್ದಾರೆ ಅಷ್ಟೇ. ಬಟ್ ಇದರಲ್ಲಿ ನಮಗೆ ಕ್ಯಾಮ್ರಾ, ಬ್ಯಾಟ್ರಿ, ಡಿಸ್ಪ್ಲೇ ಪ್ರತಿಯೊಂದು ಸೇಮೇ ಇರುತ್ತೆ. ಸೊ ಹಾಗಾಗಿ ಈ ಎರಡಕ್ಕಿಂತ Realme Narzo 70 Turboನೇ ಚೆನ್ನಾಗಿದೆ. ಸೊ ಅದನ್ನೇ ತಗೊಳ್ಳಿ, ಈ ಎರಡನ್ನ ಸ್ಕಿಪ್ ಮಾಡಿ. ಅಂಡ್ ಈ ಬೆಲೆಯಲ್ಲಿ ನಾವು ಇನ್ನೊಂದು ಸ್ಕಿಪ್ ಮಾಡಬೇಕಾಗಿರೋ ಮೊಬೈಲು Samsung M34. ಈಗ ನಮಗೆ ಈ ಮಾಡೆಲ್ ಅಲ್ಲೇ 35 ಬಂದಿದೆ, ಹಾಗಾಗಿ ಇದನ್ನ ಅವಾಯ್ಡ್ ಮಾಡಿ. ಮತ್ತೊಂದು ಫೋನ್ CMF Nothing Phone 1. ಇದರ ಬೆಲೆ ನಮಗೆ ನಾರ್ಮಲ್ ಆಗಿ 16K ಇರುತ್ತೆ, 16,000. ಅಂಡ್ ಇದು ಬಾಕ್ಸ್ ಅಲ್ಲಿ ನಮಗೆ ಚಾರ್ಜರ್ ಕೂಡ ಬರಲ್ಲ.
ಚಾರ್ಜರ್ ಬೇಕು ಅಂತಂದರೆ ಎಕ್ಸ್ಟ್ರಾ 1K ಕೊಟ್ಟು ನಾವು ಚಾರ್ಜರ್ನ ಬೈ ಮಾಡಬೇಕಾಗುತ್ತೆ. ಅವಾಗ ಇದರ ಬೆಲೆ 17,000 ಆಗುತ್ತೆ. ಆ್ಯಂಡ್ ಈ ಫೋನು ಅಷ್ಟು ವ್ಯಾಲ್ಯೂ ಫಾರ್ ಮನಿನೂ ಅಲ್ಲ, ಆ್ಯಂಡ್ ಈ ಫೋನ್ ಕೂಡ ಓಲ್ಡ್ ಆಯಿತು. ಸೊ ಈಗ ಹೇಳಿರೋ 4 ಫೋನು ನೀವು ಅವಾಯ್ಡ್ ಮಾಡಿ. ಅವಾಗಲೇ ನಿಮ್ಗೆ ಯಾವ್ಯಾವ್ದು ತಗೋಬೇಕು ಅಂತ ಹೇಳಿದ್ನೋ ಆ ಫೋನ್ಗಳ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ, ನೀವು ಬೇಕು ಅಂತಂದರೆ ಅಲ್ಲಿಂದ ಬೈ ಮಾಡ್ಬೋದು. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.